ಸ್ನೇಹಿತರೆ, ನಮಗೆ ಒಂದು ದಿನ ಸ್ನಾನ ಮಾಡದಿದ್ದರೆ ಏನೋ ಒಂಥರ ಅಸಮಾಧಾನ ಅಲ್ವಾ? ಇನ್ನು 2-3 ದಿನ ಸ್ನಾನ ಮಾಡದಿದ್ದರೆ ಮೈಯೆಲ್ಲ ತುರಿಕೆ ವಾಸನೆ ಶುರುವಾಗುತ್ತೆ. ಆದರೆ ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಬರೋಬ್ಬರಿ 67 ವರ್ಷಗಳ ಕಾಲ ಮೈ ಮೇಲೆ ಒಂದು ಹನಿ ನೀರು ಕೂಡ ಹಾಕ್ಕೊಂಡಿರಲಿಲ್ಲ ಅಂದರೆ ನೀವು ನಂಬ್ತೀರಾ? ಹೌದು, ಇವರನ್ನೇ ಪ್ರಪಂಚದ ಅತ್ಯಂತ ಕೊಳಕು ಮನುಷ್ಯ ಅಂತ ಕರೆಯಲಾಗುತ್ತಿತ್ತು. ಇವರು ಯಾರು? ಇವರು ಯಾಕೆ ಸ್ನಾನ ಮಾಡ್ತಿರಲಿಲ್ಲ? ಇವರ ವಿಚಿತ್ರ ಹವ್ಯಾಸಗಳೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾದರೆ ಯಾರು ಇವರು? ಇವರ ಹೆಸರು ಅಮೌ ಹಾಜಿ. ಇವರು ಇರಾನ್ ದೇಶದ ಫಾರ್ಸ್ ಪ್ರಾಂತ್ಯದ ದೇಜ್ಕಾ ಎಂಬ ಪುಟ್ಟ ಗ್ರಾಮದಲ್ಲಿ ವಾಸವಾಗಿದ್ದರು. ಇತ್ತೀಚೆಗೆ ಅಂದರೆ 2022ರಲ್ಲಿ ತಮ್ಮ 94ನೇ ವಯಸ್ಸಿನಲ್ಲಿ ಇವರು ನಿಧನರಾದರು. ಆದರೆ ಇವರು ಸಾಯುವವರೆಗೂ ಸ್ನಾನ ಮಾಡದೆ ಸುದ್ದಿಯಲ್ಲಿದ್ದರು. ದಾಖಲೆಗಳ ಪ್ರಕಾರ ಹಾಜಿಯವರು 20ನೇ ವಯಸ್ಸಿನಲ್ಲಿದ್ದಾಗ ಸ್ನಾನ ಮಾಡೋದನ್ನು ನಿಲ್ಲಿಸಿದರು. ಅಂದಿನಿಂದ ಸಾಯುವವರೆಗೂ ಅಂದರೆ ಸುಮಾರು 7 ದಶಕಗಳ ಕಾಲ ಅವರು ನೀರನ್ನೇ ಮುಟ್ಟಲಿಲ್ಲ. ಸ್ನಾನ ಮಾಡದಿರಲು ಕಾರಣವೇನು? ನಿಮಗೆ ಅನಿಸ್ಬೋದು, ಇವರಿಗೆ ಸ್ನಾನ ಮಾಡೋಕ್ಕೆ ಸೋಪು ಅಥವಾ ನೀರು ಸಿಗ್ತಿರ್ಲಿಲ್ವಾ ಅಂತ. ಖಂಡಿತ ಇಲ್ಲ. ಇವರು ಸ್ನಾನ ಮಾಡದಿರಲು ಒಂದು ವಿಚಿತ್ರ ಭಯವಿತ್ತು. ನಾನು ಸ್ನಾನ ಮಾಡಿದರೆ ನನಗೆ ಕಾಯಿಲೆ ಬರ್ತದೆ, ನಾನು ಸತ್ತು ಹೋಗುತ್ತೇನೆ ಎಂಬ ಬಲವಾದ ನಂಬಿಕೆ ಅವರಲ್ಲಿತ್ತು. ಯಾರಾದರೂ ಅವರಿಗೆ ಸ್ನಾನ ಮಾಡಿಸಲು ಬಂದರೆ ಸಾಕು, ಅವರು ಅಲ್ಲಿಂದ ಓಡಿ ಹೋಗುತ್ತಿದ್ದರು. ಒಮ್ಮೆ ಹಳ್ಳಿಯವರು ಸೇರಿ ಅವರಿಗೆ ಬಲವಂತವಾಗಿ ಸ್ನಾನ ಮಾಡಿಸಲು ಟ್ರಕ್ನಲ್ಲಿ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದಾಗ ಅವರು ಹೆದರಿ ಟ್ರಕ್ನಿಂದ ಜಿಗಿದು ಓಡಿ ಹೋಗಿದ್ದರಂತೆ. ಇವರ ಜೀವನ ಶೈಲಿ ಕೇಳಿದ್ರೆ ಹೊಟ್ಟೆ ಚುರುಕನ್ಬೋದು. ಇವರು ತಾಜಾ ಆಹಾರವನ್ನು ತಿಂತಿರಲಿಲ್ಲ. ಸತ್ತು ಕೊಳೆಯುತ್ತಿರುವ ಪ್ರಾಣಿಗಳ ಮಾಂಸ, ವಿಶೇಷವಾಗಿ ಮುಳ್ಳು ಹಂದಿಯ ಮಾಂಸ ಇವರ ಅಚ್ಚುಮೆಚ್ಚಿನ ಆಹಾರವಾಗಿತ್ತು. ತುಕ್ಕು ಹಿಡಿದ ಹಳೆಯ ಎಣ್ಣೆ ಡಬ್ಬಿಗಳಿಂದ ನೀರು ಕುಡಿಯುತ್ತಿದ್ದರು. ಇವರು ಪೈಪ್ ಮೂಲಕ ಧೂಮಪಾನ ಮಾಡುತ್ತಿದ್ದರು. ಆದರೆ ತಂಬಾಕಿನ ಬದಲಿಗೆ ಒಣಗಿದ ಪ್ರಾಣಿಗಳ ಮಲವನ್ನು ಹಾಕಿ ಸೇದುತ್ತಿದ್ದರು. ಇವರು ಮಣ್ಣಿನಿಂದ ಕಟ್ಟಿದ ಸಣ್ಣ ಗುಡಿಸಲು ಅಥವಾ ತೆರೆದ ಗುಂಡಿಗಳಲ್ಲಿ ವಾಸಿಸುತ್ತಿದ್ದರು. ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ನೋಡಿ. 2022ರಲ್ಲಿ ಹಳ್ಳಿಯವರು ಬಲವಂತ ಮಾಡಿ ಕೊನೆಗೂ ಇವ್ರಿಗೆ ಒಂದ್ಸಲ ಸ್ನಾನ ಮಾಡಿಸ್ತಾರೆ. ವಿಪರ್ಯಾಸವೆಂದರೆ ದಶಕಗಳ ಕಾಲ ಸ್ನಾನ ಮಾಡದೆ ಆರೋಗ್ಯವಾಗಿದ್ದ ಅಮೌ ಹಾಜಿ ಸ್ನಾನ ಮಾಡಿದ ಕೆಲವೇ ತಿಂಗಳುಗಳಲ್ಲಿ ಅನಾರೋಗ್ಯಕ್ಕೀಡಾಗಿ ಮರಣ ಹೊಂದುತ್ತಾರೆ. ವಿಜ್ಞಾನಿಗಳ ಪ್ರಕಾರ ಇಷ್ಟೊಂದು ಕೊಳಕಾಗಿದ್ದರೂ ಇವರು 94 ವರ್ಷ ಬದುಕಿದ್ದು ಒಂದು ಪವಾಡವೇ ಸರಿ. ಬಹುಶಃ ಅವರ ದೇಹವು ಆ ಬ್ಯಾಕ್ಟೀರಿಯಾಗಳಿಗೆ ಹೊಂದಿಕೊಂಡು ಹೋಗಿತ್ತು ಎನಿಸ್ತದೆ. ಸೊ ಫ್ರೆಂಡ್ಸ್, ಈ ವಿಚಿತ್ರ ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.